ಯಾಕೆ ಮಗ ನಿಲ್ಲಿಸ್ದೆ? ದಮ್ಮೇಳ. ಹಾಂ, 2 ಸಿಗರೇಟ್ ಕೊಡಿ. ಮಗ, ಚಿಕ್ಕಣ್ಣ ಬರ್ತಾನೆ ಇಲ್ವೋ? ಫೋನ್ ಮಾಡಿ ಕೇಳು. ಎಲ್ಲಿದೆ ಅಂತಮ್ಮ? ಇನ್ನೊಂದು 10 ನಿಮಿಷ ಹೊಡ್ತೀನಿ ಅಂತಮ್ಮ. ಪರವಾಗಿಲ್ಲ, ಕೆಲಸ ಇದ್ರೆ ಆಮೇಲೆ ಸಿಗುವ ಬಿಡು. ಹೌದಾ? ಓಕೆ. ಸಡನ್ ಆಗಿ ತಿರುಗಿ ನೋಡ್ಬೇಡ, ಹಿಂದೆ ಯಾರೋ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾರ ನೋಡು. ಹೌದು ಮಗ, ನೀನು ಹಿಂದೆ ತಿರುಗಿ ನೋಡ್ಬೇಡ. ನಮ್ಮನ್ನು ಯಾರೋ ಗುರಾಯಿಸ್ತಾ ಇದ್ದಾರೆ ಹುಡುಗರು. ಏನ್ ಮಾಡೋದ್ ಮಗ? ದುಡ್ಡು ಕೊಡು. ಎಷ್ಟಾಯ್ತು? ಯಾಕೆ ನಿಲ್ಸ್ದೆ? ನಡೀಲ ಅಲ್ಲೋಡ್ರಲ್ಲ, ನಿಂತ್ಕೊಂಡು ತೋಲ್ ಬೇರೆ ಕೊಡ್ತಾವನ. ಗಾಡಿ ಇಲ್ಲೇ ಅದೇ ಅಂದ್ರೆ ಇಲ್ಲೇ ಎಲ್ಲಾದ್ರೂ ಔತ್ಕೊಂಡಿರ್ತಾನೆ, ಬರಲ್ಲ. ರಾಜ ಹುಲಿ ಅಂದ್ರೆ ದೊಡ್ಡ ಪಂಟ ಅಂತ ಹೇಳ್ತಿದ್ರಲ್ಲೋ. 4-5 ಜನ ಹುಡುಗರು ನೋಡ್ತಿದ್ದಂಗೆ ಸುಂಡಿಲಿ ತರ ಹೆದರ್ಕೊಂಡ್ ಬಚ್ಚಿಕೊಂಡ್ ಕೂತವ್ರೆ. ರೇ ರಾಜ ಹುಲಿ, ಬಾರ ಆಚೆಗೆ. ನಮ್ 3 ಹುಡುಗರು ಎತ್ಬಿಟ್ಟು ದೊಡ್ಡ ಪಂಟ ಆಗ್ಬೇಕು ಅನ್ಕೊಂಡಿದ್ದ. ಎಲ್ಲ ಏನ್ಲಂತಮ್ಮ? ಏನಾಯ್ತಲ್ಲ? ಏನಿಲ್ಲ ಕಳ, ಒಂದ್ ಸಣ್ಣ ಕಿರಿಕು. ಅದ್ಯಾರು ಅಂತ ಹೇಳ? ಏನ ಚೆಲುವರಾಜ್ ಗ್ಯಾಂಗ್ ಅವ್ರ? ಏನ್ ದುಶ್ಮನಿ ಅಂತ? ನೀ ತೋರ್ಸ್ಕೊಂಡು ಹೋಗಿರೋ ಮಗ ಐತ ನನ್ ಮಕ್ಳು.
ಇರ್ಲ ಅವ್ರದ್ದೆಲ್ಲ ತಪ್ಪಿದ್ದದು, ಜೊತೆಲಿದ್ದವರು ದುಶ್ಮನಿ ಮಡಿಕೊಳ್ಳೋದು ಕಾಮನ್ನು. ಈಗ ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವುಗಳು ಸುಮ್ಮನಿದ್ ಬಿಟ್ಟಿರಾ? ನಮ್ಮಂಗೆ ಅವರು ಕಳ, ಅವ್ರದ್ದೇನು ತಪ್ಪಿಲ್ಲ. ಬಾ ಕೂತ್ಕೋ. ಈಗ ಡಾಕ್ಟರ್ ಕರೀತಾವ್ರೆ, ಬನ್ನಿ. ಬಂದೇರು. ಅವ್ರ ಊರ್ ಕಡೆ ಹೋದ್ರೆ ಅವ್ರಿಗೆ ಹೇಳು 4-5 ಜನ ಸೇರ್ಬಿಟ್ರೆ ರಾಜಾಹುಲಿನ ಎತ್ಬಿಡಕ್ ಹಾಕಿಲ್ಲ ಅಂತ. ಅದೆಷ್ಟೇ ಜನ ಬಂದ್ರು ಆ ಕಾಡಿಗೆ ನಿಲ್ಲೇಬೇಕು ಅಂತ ನಿಂತ್ರೆ ಅವನ ಮುಂದೆ ಯಾರಾದ್ರೂ ನಿಲ್ಲಕ್ಕಾಯ್ತದ? ಡಿಚ್ಚಿ ಗುನ್ನ ಅಂತ ಹಾಕೊಂಡ್ ಕೊಡ್ತಾ ಇರ್ತಾನ ಅಷ್ಟೇ. ಏನೋ ಅವ್ರ ಕಡೆ ನ್ಯಾಯ ಐತೆ ಅಂತ ಸುಮ್ನೆ ಬಿಟ್ ಕಳ್ಸವ್ನೆ. ಇಲ್ಲ ಅಂದಿದ್ರೆ ಅವ್ರ ಊರಿಗೆ 3-4 ಆಂಬುಲೆನ್ಸ್ ಹೋಗಿರೋದು ಇಷ್ಟೊತ್ಗೆ. ಗೌಡ್ರೆ, ಒಬ್ರೇ ಹೋಯ್ತಿದ್ದೀರಿ, ನಾವೆಲ್ಲ ಜೊತೆಲಿ ಬರ್ತಿದ್ದೋ. ಒಬ್ಬನೇ ಎಲ್ಲ ಹೋಗ್ತಾ ಇದ್ದೀನಿ, ಜೊತೆಗೆ ನನ್ನ ಮಗ ಬರ್ತಾವಲ್ಲ, ಇವನೊಬ್ಬ ಸಾಕ್ಬಿಡಿ. ಆದ್ರೂ ನಾವು ನಿಮ್ಮ ಜೊತೆ ಬರ್ತೀವಿ. ನೋಡಿ ಗೌಡ್ರೆ, ಇದು ನಮ್ಮ ಮನೆ ಸಮಸ್ಯೆ. ನೀವೆಲ್ಲ ಜೊತೆಲಿ ಬಂದ್ರೆ ಊರಿನ ಸಮಸ್ಯೆ ಆಗುತ್ತೆ. ಅಂತ ಸಂದರ್ಭ ಬಂದ್ರೆ ನಾವೇ ನಿಮ್ಮ ಹತ್ರ ಬರ್ತೀವಿ. ಊರೇ ನಿಂತ್ಕೊಳ್ಳೋಣ, ಏನಂತೀರಾ? ಸರಿ ಗೌಡ್ರೆ. ಸುಮ್ಕಿರವ, ಅವ್ರು ಮಾತಾಡ್ತವ್ರಲ್ವಾ? ಅಲ್ಲ ಗೌಡ್ರೆ, ನಿಮ್ ಹುಡುಗನ ಪ್ರಾಣಕ್ ಮಾತ್ರ ಬೆಲೆನಾ? ನಮ್ಮ ಹುಡುಗನ ಪ್ರಾಣಕ್ ಬೆಲೆ ಇಲ್ವಾ? ಪ್ರಾಣಕ್ಕೆ ಪ್ರಾಣನೇ ಬೇಕು ಅಂತ ಕುತ್ಕೊಂಡ್ರೆ ಊರೇ ಬಡದಾಡ್ಬೇಕಾಗತ್ತೆ. ನಮ್ಮೂರಿಗೆ ಬಂದು ನಮ್ಗೆ ಬೆದರಿಕೆನಾ? ಏನ್ರಲ್ಲ ನಿಂತ್ಕೊಂಡು ನೋಡ್ತಾ ಇದೀರಾ? ಅಪ್ಪ ಮಗ ಇವತ್ತು ಊರ್ ಬಿಟ್ಟು ಹಾಚ್ಕೋಬಾರ್ದು, ಏನಂತೀರಾ? ಲೇ ತಡೀರ್ಲ. ನೋಡ್ರಪ್ಪ, ಪಂಚಾಯತಿ ಸೇರಿರೋದೇ ನ್ಯಾಯ ಕೊಡೋದಕ್ಕೆ. ನಾವೆಲ್ಲ ಮಾತಾಡೋ ತನಕ ಸುಮ್ಕಿರಂಗಿದ್ರೆ ಸುಮ್ಕಿರಿ, ನೀವುಗಳೇ ಕಿತ್ತಾಡ್ಕೊಳಂಗಿದ್ರೆ ಕಿತ್ತಾಡ್ಕೊಳ್ಳಿ, ನಾವು ಎದ್ದೋಯ್ತೀವಿ. ಯಾಕ್ರಪ್ಪ ಕಿತ್ತಾಡ್ತೀರಾ? ನೋಡಿ, ನನ್ನ ಮಗ ಮಾಡಿ ಸರಿ ಅಂತ ನಾನು ಹೇಳಕ್ ಬಂದಿಲ್ಲ. ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಇದೇ ಜಿದ್ದನ ನಿಮ್ಮೂರು ಹುಡುಗರು ಮನಸ್ಸಲ್ಲಿಟ್ಕೊಂಡು ನಮ್ಮ ಮಗನ ಏನಾರ ಮಾಡೋದು, ನಮ್ಮ ಮಗನ ಸ್ನೇಹಿತರು ನಿಮ್ಮೂರು ಹುಡುಗರು ಏನಾರ ಮಾಡೋದು, ಹೀಗೆ ಬಿಟ್ರೆ ತಲೆ ಉರುಳ್ತಾವ ಅಷ್ಟೇ. 4-6 ಕುಟುಂಬಗಳು ಬೀದಿ ಪಾಲಾಗ್ತವೆ. ಇದು ಬೇಕಾ? ಸತ್ತೋದವನು ಕಾಲೇಜ್ ಮುಗಿಸ್ಕೊಂಡು ಅವನ ತಂಗಿ ಮದುವೆ ಮಾಡಿಸ್ತಾ ಇದ್ನೋ ಗೊತ್ತಿಲ್ಲ, ಆದ್ರೆ ಅವನಿದ್ದೇನು ಮಾಡಿಸ್ತಾ ಇದ್ನೋ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡಿಸ್ತೀನಿ. ಅವನಪ್ಪ ಅಮ್ಮ ಕೊನೆವರೆಗೂ ಯಾರಿಗೂ ಭಾರವಾಗ್ದಂಗೆ ಬದುಕೋದಕ್ಕೆ 2 ಎಕರೆ ಜಮೀನು ಕೊಡ್ತೀನಿ. ನಿಮ್ಮೂರು ಹುಡುಗರು ನನ್ನ ಮಗನ ಮೇಲಿರೋ ಜಿದ್ದನ್ನ ಮರೆತು ಆ ಕೇಸ್ನ ವಾಪಸ್ ತಗೊಂಡ್ರೆ ಸಾಕು. ನಾನು ಈ ಮಾತನ್ನ ಖಂಡಿತ ನಡೆಸ್ಕೊಡ್ತೀನಿ. ಇದಕ್ಕೆ ನಾನು ನನ್ನ ಮಗನೇ ಸಾಕ್ಷಿ. ನಮ್ಮ ಹುಡುಗನ್ ಪ್ರಾಣ ತೆಗೆದ್ಬಿಟ್ಟು ಈಗ ಅದ್ ಮಾಡ್ಕೊಡ್ತೀವಿ ಇದ್ ಮಾಡ್ಕೊಡ್ತೀವಿ ಅಂತ ಯಾಮರ್ಸ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವ? ನೋಡಿ, ನನ್ನ ಮಗ ಮಾಡಿದ ತಪ್ಪಿಗೆ ನಿಮ್ಮೂರ್ ಮುಂದೆ ಮಂಡಿ ಊಸಿ ಕ್ಷಮೆ ಕೇಳಿಸ್ಬೇಕಾ? ಕೇಳಿಸ್ತೀನಿ. ಏನ್ರಲ್ಲ ನೋಡ್ತಾ ಇದೀರಾ? ಅಪ್ಪ ಮಗನ್ ಡ್ರಾಮಾ ಬೇಜಾನಾಗೋಯ್ತು, ಏನಂತೀರಾ? ಲೇ, ಇವತ್ ಜೊತೆಗಿದ್ದವನು ನಾಳೆ ಇಲ್ಲ ಅಂದ್ರೆ ಮನ್ಸಿಗೆ ಎಷ್ಟು ನೋವಾಯ್ತದೆ ಅಂತ ನನಗೂ ಗೊತ್ತು. ಹಂಗಂತ ಜಿದ್ದಿಗೆ ಬಿದ್ಬಿಟ್ಟು ಏನಾರು ಮಾಡ್ಬಿಟ್ರೆ ನೆಮ್ಮದಿಯಾಗಿ ನಿದ್ರೆ ಮಾಡ್ಬಿಡ್ತೀರಾ? ಪೊಲೀಸು, ಕೇಸು, ಕೋರ್ಟು ಅಂತ 1000 ಐತೆ. ಅವ್ರು ಹೇಳ್ದಂಗೆ ಕೇಳಿ. ಬೇಡ ಅಂದ್ರೆ ನಿಮ್ಮಲ್ಲಿ ಯಾರಾದ್ರೂ ಚೆಲುವನ್ ತಂದೆ ತಾಯಿನ ಕೊನೆ ತನಕ ನೋಡೋರಿದ್ರೆ ಮುಂದೆ ಬನ್ನಿ. 1 ತಿಂಗಳು ನೋಡ್ಕೋಬಹುದು, 2 ತಿಂಗಳು ನೋಡ್ಕೋಬಹುದು, ಜೀವನ್ ಪೂರ್ತಿ ನೋಡ್ಕೊಳಕ್ ಆಯ್ತದ? ಅವ್ರ ಹೆಂಡತಿ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ ಹಾಕಿಲ್ಲ. ಹಂಗಾರೆ ದ್ವೇಷ ಯಾಕೆ ಮಾಡಿರಿ? ಗೌಡ್ರ ನಾನ್ ನೋಡ್ಕತೀನಿ ಅಂತ ಹೇಳ್ತಾ ಇಲ್ವಾ? ಬಿಡ್ರಿಲ್ಲ ಅವ್ರಿಗೆ. ಅವ್ರನ್ನೇನ್ ಸಾಮಾನ್ಯದವ್ರು ಅಂತ ಅನ್ಕೊಂಡಿದ್ದೀರಾ? ಅವ್ರು 1 ಕರೆ ಕೊಟ್ರೆ ಸಾಕು, ಇಡೀ ಊರ್ಗೂರೇ ಅವ್ರ ಬೆನ್ನಿಂದ ನಿಂತ್ಕತ್ತದೆ. ಅದಂಗಿರ್ಲಿ. ಗೌಡ್ರು ಹೇಳಿದ್ದನ್ನ ಒಪ್ಕೋಬೇಕಾಗಿರೋದು ಚೆಲುವನ್ ಮನೆಯವರು. ಅವ್ರು ಒಪ್ಕೊಂಡ್ರೆ ಎಲ್ಲ ಮುಗ್ದಂಗೆ. ಏನ್ರಪ್ಪ ನಾ ಹೇಳೋದು? ಅದೇನ್ ಸರಿಯಾಗಿ ಹೇಳ್ರ. ಆಯ್ತು ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಅದೇನ್ ಮುಗಿಸ್ಕೊಂಬಿಡಿ. ತಾಯವ್ವ, ಒಪ್ಪಿಗೆನಾ? ಗೌಡ್ರೆ, ನಮ್ಮವರೆಲ್ಲ ಒಪ್ಕೊಂಡವ್ರೆ. ನೀವು ನಿಮ್ಮ ಮಾತಿನಂತೆ ನಡ್ಕೊಳ್ಳಿ. ಬರ್ತೀನಮ್ಮ. ನೋಡವಾ, ನಿನ್ನ ಆಸೆ ಹಂಗೆಯ ನಿನ್ ತಂಗಿ ಮದುವೆ ಯಾವತ್ ಮಾಡೋದು ಅಂತ 500 ಹತ್ರ ದಿನಾಂಕ ಬರ್ಸ್ ತರ್ಸಿವ್ನಿ. 3 ದಿನಾಂಕ ಕೊಟ್ಟವ್ರೆ. ನೀನೇ ನೋಡಿ ತೀರ್ಮಾನ ಮಾಡವ. ಏನವ, ಏನಂತ ಅವಳಿಗೆ? ಅದು ಇವಳು ಕಾಲೇಜ್ನಾಗೆ ನಾಳೆ ಹಾಲ್ ಟಿಕೆಟ್ ಕೊಡ್ತಾವ್ರಂತೆ. ಕೊನೆ ಪರೀಕ್ಷೆ. ಕಾಲೇಜಿಗೆ ಓದಕ್ಕಂತೂ ಹೋಗ್ಲಿಲ್ಲ, ಪರೀಕ್ಷೆನಾದ್ರೂ ಬರೀತೀನಿ ಅಂತವಳೆ. ನೋಡ್ ಸಾವಿತ್ರಿ, ನಿನ್ ಮಾತು ನಂಬ್ಕೊಂಡು ಅವಳಿಗೆ ಮದುವೆ ದಿನ ಬರ್ಸಿವ್ನಿ. ಇಂಥ ಟೈಮ್ನಾಗೆ ಅವಳು ಹೊರಗೆ ಹೋಗೋ ಸರಿ ಬರಕ್ಕಿಲ್ಲ ಅನಿಸ್ತದೆ. ಸರಿ, ನನ್ನ ಮಾತಿ ಬೆಲೆ ಕೊಟ್ಟವಳೆ. ಅವಳ ಆಸೆನೂ ಒಪ್ಕೋತೀನಿ. ನಾಳೆ ಕಾಲೇಜ್ ಹೋಗಿ ಹಾಲ್ ಟಿಕೆಟ್ ತಗೊಂಬರ್ಲಿ. ಪರೀಕ್ಷೆ ಬರೆಯೋದು
ಆಮೇಲೆ ಯೋಚನೆ ಮಾಡೋಣ. ಇದಕ್ಕೆ ಯಾತೆ ತೆಗೆದ್ರೆ ಸರಿ ಬರಕ್ಕಿಲ್ಲ. ಇದಕ್ಕೆ ಒಪ್ಪಿಗೆ ಇದ್ರೆ ನಾಳೆ ಕಾಲೇಜ್ ಹೋಗಿ ಬೇಗ ಮನೆಗೆ ಬಂದು ಸೇರ್ಕೊಳಕ್ ಹೇಳೋಳಿಗೆ. ಸಂತೋಷನಾ? ಹೋಗು. ಏ ಸಾವಿತ್ರಿ, ಇರ್ಲಾರ್ದೆ ಇರ್ವೆ ಬಿಟ್ಕೊಳ್ಳೋ ಕೆಲಸ ಮಾಡ್ತಿದ್ಯಾ ನೀನು? ನೀ ಸುಮ್ಕಿರಕ್ಕ. ಬಾವನ್ ಮಾತುಗಳು ಒಪ್ಕೊಂಡೋಳು ಇಲ್ವೋ? ಇನ್ನೇನ್ ನಿನ್ಗೆ? ನೋಡಕ್ಕ, ಈಗಿನ ಕಾಲದ ಹೆಣ್ಮಕ್ಕಳನ್ನ ಅವ್ರ ದಾರಿಗೆ ಹೋಗಿ ಬುಟ್ಕೊಟ್ಟು ಹಿಡಿಬೇಕು. ಯಾವಾಗ ಹಿಡಿಬೇಕು, ಯಾವಾಗ ಬಿಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಅವಳ ದಾರಿಗೆ ತತ್ತೀನಿ, ನನಗ್ ಬಿಟ್ಬಿಡೋಳ್ನ. ಏನೇ ಅಪ್ಪ 500 ತವ ಮದ್ವೆಗೆ ಅಂತ 3 ಡೇಟ್ ಬರ್ಸ್ಕ ಬಂದವ್ರೆ. ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ನೀವೇ ಫಿಕ್ಸ್ ಮಾಡಿ ಅಂತ ಹೇಳೋರೆ. ವಸೀರು ಹೇಳದ್ಗೆ ಏಪ್ರಿಲ್ 8ಕ್ಕೆ ನಿನಗೂ ಕಾವೇರಿಗೂ ಮದ್ವೆ ಫಿಕ್ಸ್ ಆಯ್ತು. ಈಗ ಸಂತೋಷನಾ? ಸರಿ ಅದ್ಗೆ. ಅಂಡ್ರಬಿ ಸರಿಯಾಗಿ ನೋಡ್ದೇನ್ಲ? ನೋಡ್ದೆ ಮಗ, ಅವಳೆಯ ಅಲ್ಲೋಡು. ನೋಡಿದ್ರು ನೋಡ್ದಂಗ್ ಹೋಯ್ತಾವಳಲ್ಲ, ಎಷ್ಟಿರ್ಬೇಕು ಅವಳು ಕೊಬ್ಬು. ಬಂದೇ ಏನ್ ನೋಡಿದ್ರು ನೋಡ್ದಂಗ್ ಹೋಗ್ತಿದ್ಯಾ? ನಿನ್ನ ಹತ್ರ ಮಾತಾಡ್ಬೇಕು ಬಾ. ಯಾರ್ಲ ನೀನು? ಯಾಕೆ ಬೆನ್ ಕಡ್ದದ? ಬಿಟ್ಟ ದಾರಿನ ಬಾರೆ ನೀನು. ಬಾ, ಮಂಡ್ಯದಲ್ಲಿ ಐಟ್ಲು ಚಿಗುರ್ಕೊಬಿಟ್ಟವೆ, ತೆಗೆದು ಕೊಡ್ತಾ ಇರ್ಬೇಕು. ಮಾತಾಡ್ಬೇಕು ಅಂತ ಹೇಳ್ದೆ ತಾನೆ? ಚಿಗುರ್ ಬಿಟ್ಟು ಅದ್ರ ಕಪಾಲಕ್ಕೆ ಎಷ್ಟನ ಧೈರ್ಯ ನಿನ್ಗೆ? ತೆಗಿಲ ಕೈನ. ನಾನೇ ನಿನ್ ಕೈ ಹಿಡಿದ್ನಾ? ಆಹಾ, ಬಿಟ್ರೆ ಅದನ್ನು ಮಾಡ್ತೀಯ ನೀನು. ತೆಗಿ ಕೈನ ಅಂದೆ. ಒಂದ್ಸಲ ಕೈ ಹಿಡಿದ್ಮೇಲೆ ಬಿಡೋ ಮಾತೇ ಇಲ್ಲ. ನೋಡಿ, ನೀವ್ ಯಾರು ನನಗೆ ಗೊತ್ತಿಲ್ಲ. ಕಾವೇರಿ ಹತ್ರ 2 ನಿಮಿಷ ಮಾತಾಡ್ಬೇಕು. ಅಲ್ಲಿ ನನ್ನ ಫ್ರೆಂಡ್ ಶಾಮೇನ್ ಅಂಗಡಿದೆ, ಅಲ್ಲಿ ಕಳಿಸಿ ಮಾತಾಡ್ಕೊಂಡು ಕಳಿಸ್ತೀನಿ. ಅಯ್ಯೋ ನಿನ್ನ ಹೆಣ್ಣೈಕಿಲ್ಲ, ರಸ್ತೆಲಿ ಹಿಂಗ್ ತಡೆದು ಮಾತಾಡ್ಸ್ತಿಲ್ಲ, ಮರ್ವಾದ ಆಯ್ತಾ ನಿನ್ಗೆ? ಅದಕ್ಕೆ ಹೇಳ್ತಾ ಇರೋದು, ಮರ್ಯಾದಿನ ಮಾತಾಡ್ಸಿ ಕಳಿಸ್ತೀನಿ, ಕಳಿಸಿ. ಯಾವನ ಅವನು? ಎಷ್ಟ್ ದಿಮಾಕಲ್ಲಿ ಮಾತಾಡ್ತಾನೆ. ಕೊಬ್ಬು ನೋಡು ಒಂದು. ಅವನಿರೋದೇ ಹಂಗೆ, ಅದಕ್ಕೆ ಎಲ್ರು ಅವನ್ನ ರಾಜ ಹುಲಿ ಅಂತ ಕರೆಯೋದು. ಇವನೇಯ? ಈಗಿನ ಕಾಲದ ಹೆಣ್ಮಕ್ಕಳನ್ನ ಅವ್ರ ದಾರಿಗೆ ಹೋಗಿ ಬುಟ್ಕೊಟ್ಟಿಡಿಬೇಕು. ಯಾವಾಗ ಹಿಡಿಬೇಕು, ಯಾವಾಗ ಬಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ನೋಡ್ಬೇಕು ಅಂತ ನಾನು ಸಾಯ್ತಾ ಇದ್ದೀನಿ, ನೀನ್ ನೋಡಿದ್ರು ನೋಡ್ದಂಗ್ ಹೋಯ್ತಿಯಾ? ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯಾ? ನಮ್ಮ ಮನೇಲಿ ಮದ್ವೆ ಫಿಕ್ಸ್ ಮಾಡೋರೆ. ಏನ? ಮದ್ವೆ ಫಿಕ್ಸ್ ಮಾಡವ್ರ? ಮದ್ವೆ ಗಂಡೆ ಎಲ್ಲಿದ್ದೀನಿ, ಯಾರು ಕೇಳಿ ಫಿಕ್ಸ್ ಮಾಡಿದ್ರಂತೆ? ನೀನ್ ಯಾವತ್ ನನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ದೋ ಅವತ್ತೇ ನನ್ನ ಹೆಂಡತಿ ಆಗೋದೆ. ಹೋಗ್ ನಿಮ್ಮ ಅಪ್ಪಂಗೆ ಹೇಳು, ಇವೆಲ್ಲ ರಾಜ ಉಳಿತಾವ್ ಇಟ್ಕೋಬೇಡ ಅಂತ. ಬಲವಂತವಾಗಿ ಏನಾದ್ರು ತಾಳಿ ಕಟ್ಸಕ್ ನೋಡಿದ್ನೋ ತಲೆಗಳು ಉದ್ರೋಯ್ತವೆ. ಸುಮ್ನೆ ಕೂಗಾಡಿ ಏನ್ ಪ್ರಯೋಜನ ಇಲ್ಲ. ಅಲ್ಲಿ ನಮ್ಮ ಮನೆಯಲ್ಲಿ ನನ್ನ ಇಷ್ಟಂಗೆ ನಡೀತಿಲ್ಲ. ಸೈಲೆಂಟ್ ಆಗಿದ್ದೀನಿ ಅಂತ ಎಲ್ಲದಕ್ಕೂ ಒಪ್ಕೊಂಡಿವ್ನಿ ಅನ್ಕೊಂಡವ್ರೆ. ನೀನ್ ಜೈಲ್ ಒಳಗಿದ್ಯಾ ಹೊರಗಿದ್ಯಾ ಅಂತ ಒಂದು ಗೊತ್ತಿಲ್ಲ. ಅಲ್ಲಿ ನಾನು ಏನಂತ ಹೋರಾಡ್ಲಿ? ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ನಮ್ಮಮ್ಮ, ಅಕ್ಕ, ಚಿಕ್ಕಮ್ಮ ಎಲ್ಲರೂ ನನ್ನ ಬ್ರೇನ್ ವಾಶ್ ಮಾಡಕ್ ನೋಡಿದ್ರು. ಆದ್ರೆ ಪ್ರೀತಿ ಹುಟ್ಟೋದು ಹೃದಯದಲ್ಲಿ ಅಂತ ಅವ್ರಿಗೆ ಗೊತ್ತಿಲ್ಲ. ಲವ್ ಅಂದ್ರೆ ಏನ್ ಬಟ್ಟೆ ಮೇಲಿರೋ ಕೊಳೆನ ತೊಳ್ದಿದ ತಕ್ಷಣ ಹೋಗ್ಬಿಡಕ್ಕೆ? ಲವ್ ಮಾಡಿದ್ಮೇಲೆ ಈ ತರ ಪ್ರಾಬ್ಲಮ್ಗಳೆಲ್ಲ ಕಾಮನ್. ಹಂಗಂತ ಬಿಟ್ಟೋಡ್ ಹೋಗಕ್ಕಾಗತ್ತಾ? ಆತರ ಏನಾದ್ರೂ ಓಡೋದ್ರೆ ಅದನ್ನ ಲವ್ ಅನ್ನಲ್ಲ, ತೆವಲು ಅಂತಾರೆ. ನಾನು ಇನ್ಮೇಲೆ ಜೀವಾನೇ ಇಟ್ಕೊಂಡಿದ್ದೀನಿ. ಮನೆಯವ್ರನ್ನ ಒಪ್ಸಿ ಮದ್ವೆ ಆದ್ರೂ ಸರಿ, ಇಲ್ಲ ಆಗಕ್ಕಿಲ್ಲ ಮನೆ ಬಿಟ್ಟು ಬಾ ಅಂದ್ರೂ ಸರಿ, ನಾನು ಎರಡಕ್ಕೂ ರೆಡಿನೇ. ನಿರ್ಧಾರ ನಿನ್ ಕೈಯಲ್ಲೈತೆ. ಹೊರಗಡೆ ನಮ್ ಚಿಕ್ಕಮ್ಮ ನನ್ ರೂಟಲ್ಲೇ ಬಂದು ಬಿಟ್ಟು ಹಿಡಿಯಕ್ ಕಾಯ್ತವ್ರೆ. ಅವ್ರು ಕೊಟ್ಟಿದ್ 2 ನಿಮಿಷ ಮುಗೀತು. ನಾ ಹೋಯ್ತೀನಿ. ಏನಕ್ಕೂ ಭಯ ಪಡಬೇಡ, ಧೈರ್ಯವಾಗಿರೋ. ನನಗೇನ್ ಭಯ? ನಾನ್ ಲವ್ ಮಾಡಿರೋದು ರಾಜ ಹುಲಿನ. ಅವನಿಗಿದೆಲ್ಲ ಒಂದ್ ಮ್ಯಾಟ್ರ? ಕಾಲೇಜ್ ಹೋಗಿ ಹಾಲ್ ಟಿಕೆಟ್ ತಗೊಂಬ ಅಂತ ಕಳ್ಸಿದ್ರೆ ತೋರ್ಸ್ಬಿಟ್ಟಿಲ್ಲ ನಿನ್ ಬುದ್ಧಿಯ. ಅದಕ್ಕೆ ಅಲ್ವಾ ಕಾಲೇಜಿಗೆ ಕಳಿಸ್ದೆ ಮನೇಲಿ ಮಾಡಿಕೊಂಡಿದ್ದು. ಏ ಪವಿತ್ರ, ನಿನ್ ಗಂಡ ಯಾವ ದಿನ ಗೊತ್ತು ಮಾಡ್ದ? 3ನೇ ಮುಹೂರ್ತದ ದಿನ. ಅವನಿಗೆ ಫೋನ್ ಹಾಕಿ ಕೇಳು, ಮೊದಲನೇ ಮುಹೂರ್ತಕ್ಕೆ ದಿನ ಗೊತ್ತು ಮಾಡು ಅಂತ. ಈ ಹಿಂಗ ಬಿಟ್ರೆ ಕೈ ಸಿಗದ ಹೋಯ್ತಾಳೆ. ಇನ್ನು 30 ದಿನದಾಗೆ ಇವಳಿಗೂ ನಿನ್ ಮೈದನಂಗೂ ಮದುವೆ ಮಾಡ್ತಿರ್ತೀನಿ. ಅದ್ ಯಾವನ್ ಬಂದ ಅದೇನ್ ಕಿತ್ಕತ್ತಾವ ನಾನು ನೋಡ್ತೀನಿ. ತಡಿಲ, ಯಾರೋ ಬತ್ತಾವ್ರೆ.
ನಮಸ್ಕಾರ. ಹೋಗವ ಚೇರ್ ತಗೊಂಬ. ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಕಾವೇರಿ ಲವ್ ಮಾಡ್ತಾ ಇದ್ದಾನಲ್ಲ ಅವರಪ್ಪ ಊರಿಗೆ ದೊಡ್ಡ ಮನುಷ್ಯರು. ರಾಜಾಹುಲಿ ವಂಶ ಅಂದ್ರೆ ದೊಡ್ಡ ಮರ್ಯಾದೆ. ಕೂತ್ಕೊಳ್ಳಿ. ಬಂದ್ ವಿಷಯ ನೋಡಿ ಜವರೇಗೌಡ್ರೆ, ನಿಮ್ಮ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ. ನನ್ನ ಮಗ ಮಾಡಿದ ತಪ್ಪು ಅಂತ ನನಗೆ ಗೊತ್ತು. ಒಂದು ಹುಡುಗಿನ ಇಷ್ಟಪಟ್ಟ ಮೇಲೆ ಆ ವಿಷಯನ ದೊಡ್ಡವ್ರು ತಿಳಿಸ್ಬೇಕಿತ್ತು. ನಾನೇ ನಿಮ್ಮ ಮನೆಗೆ ಬಂದು ಹೆಣ್ಣು ಕೇಳ್ತಾ ಇದ್ದೆ. ನಂದು ಹೊಸಿ ತಪ್ಪೈತೆ. ವಿಷಯ ಗೊತ್ತಾದ್ಮೇಲೆ ಅದು ನಿಮ್ಮ ಮನೆಗೆ ಬಂದು ಮಾತಾಡ್ಬೇಕಿತ್ತು. ಆದರೆ ಮಗನ ಜೈಲಿಂದ ಕರ್ಕೊಂಡ್ಬರೋ ಟೆನ್ಷನ್ಲಿ ಮರ್ತು ಅಷ್ಟಲ್ಲಿ ನೀವು ಆತರ ಪಟ್ಟು ಈ ನಿರ್ಧಾರ ತಗೊಂಡಿದ್ದೀರಾ. ನೋಡಿ, ನನ್ನ ದೊಡ್ಡ ಮಗಳು ಮೈದುನ ಜೊತೆ ಕಾವೇರಿ ಮದುವೆ ಫಿಕ್ಸ್ ಮಾಡಿವಿ. ಮುಹೂರ್ತಕ್ಕೆ 30 ದಿನ ಅಷ್ಟೇ ಬಾಕಿ ಉಳ್ಕೊಂಡಿರೋದು. ಮದುವೆಗೆ ಬಂದು ಅಕ್ಷತೆ ಕಾಳು ಹಾಕೋಗಿ. ಬೇರೆ ಏನಾದ್ರೂ ವಿಷಯ ಆಯ್ತಾ ಮಾತಾಡೋಕೆ? ನೋಡಿ, ನೀವು ಹೇಳ್ದಂಗೆ ಕೇಳ್ಕೊಂಡು ಹೋಗೋಕೆ ನಾನೇ ನರ್ಸತ್ತನಲ್ಲ. ನಿಮ್ಮೂರಲ್ಲಿ ನೀವು ಹೇಗೋ ನಮ್ಮೂರಲ್ಲಿ ನಾನು ಒಂದು ಕೈ ಜಾಸ್ತಿನೇ. ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳಿ. ಜಾತಿ ವಿಷಯಕ್ಕೆ ಬಂದ್ರೆ ನಾವು ನೀವು ಒಂದೇಯ. ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟವ್ ನಾನು ಒಂದೇ ಒಂದು ಕಾರಣಕ್ಕೆ ನಿಮ್ಮ ಹೊಸಲು ದಾಟಿ ಒಳಗೆ ಬಂದಿದ್ದೀನಿ. ಒಂಟಿಯಾಗಿ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡೋನಿಗೆ ನಿಮ್ಮ ಮಗಳನ್ನ ಎತ್ಕೊಂಡೋಗಿ ಮದುವೆ ಮಾಡಿಸೋದು ದೊಡ್ಡ ವಿಷಯ ಅಲ್ಲ. ನನ್ನ ಮಗ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಕ್ಕೆ ಇವತ್ತು ಕೊಲೆಗಾರನ್ನು ಪಟ್ಟ ಕಡ್ಕೊಂತಿರ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಲಾ ಮರೇ ಅವ ಕಾವೇರಿ, ಸ್ವಲ್ಪ ನೀರು ತಗೊಂಬರವ ಕುಡಿಯಕ್ಕೆ. ಹಾ ತರ್ತೀನಿ. ಇರವ, ನಮ್ಮ ಮನೇಲಿ ಕೊಟ್ಟಿರೋದು ತಗೊಂಡೋಗಿ ನಿಮ್ಮ ತಾಯಿ ಕೈಲಿ ಕೊಡವ. ಇರುಮಗ, ಇನ್ಮೇಲೆ ಕಣ್ಣೀರು ಹಾಕ್ಬೇಡವ. ನನ್ನ ಮನೆ ಸೊಸೆ ನೀನೇ ಅಂತ ನಾನು ತೀರ್ಮಾನ ಮಾಡಾಯ್ತು. ಬರ್ತೀನವ. ಬರ್ತೀನಿ ಗೌಡ್ರೆ.